ಮಹಿಳೆಯೊಬ್ಬರ ದೇಹದ ಗರ್ಭಕೋಶದಲ್ಲಿದ್ದ ಸುಮಾರು 2 ಕೆಜಿಯಷ್ಟು ದಪ್ಪವಿದ್ದ ಮಾಂಸದ ಗಡ್ಡೆಯನ್ನ ಯಾವುದೇ ಅಪಾಯವಿಲ್ಲದೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ತುರುವೇಕೆರೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ವಿರೂಪಾಕ್ಷಯ್ಯ ಪತ್ನಿ ಶ್ರೀಮತಿ ವಸಂತಲಕ್ಷ್ಮಿ ಸುಮಾರು ದಿನಗಳಿಂದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ತಪಾಸಣೆಗೆಂದು ಬಂದಿದ್ದಾರೆ. ಬಂದ ಸಂದರ್ಭದಲ್ಲಿ ಸ್ತ್ರೀರೋಗ ತಜ್ಞರಾದ ಡಾ ಹರೀಶ್ ರವರು ಮಹಿಳೆಯ ತಪಾಸಣೆ ಮಾಡಿ ನಂತರ ಸ್ಕ್ಯಾನಿಂಗ್ ಮಾಡಲಾಗಿ ಗರ್ಭಕೋಶದಲ್ಲಿ ಚಿಕ್ಕ ಗಡ್ಡೆ ಇರುವುದು ಪತ್ತೆಯಾಗಿದೆ. ನಂತರ ಮಹಿಳೆಯ ಆಪರೇಷನ್ ಮಾಡಿ ಗರ್ಭಕೋಶ ಹೊರತೆಗೆದು ನೋಡಲಾಗಿ 3 ಗಡ್ಡೆಗಳು ಕೂಡಿರುವುದು ಕಂಡುಬಂದಿದ್ದು ಅವರ ಹೂಯಿಗೂ ನಿಲುಕದಷ್ಟು ಸುಮಾರು 2 ಕೆಜಿ ತೂಕದಷ್ಟು ಕೂಡಿದ ದೊಡ್ಡ ಗೆಡ್ಡೆ ಕಂಡುಬಂದಿದೆ. ಡಾಕ್ಟರ್ ಹರೀಶ್, ಡಾಕ್ಟರ್ ನಾಗರಾಜ್, ಸ್ಟಾಫ್ ನರ್ಸ್ ಪುನೀತಾ, ಭಾರತಿ ಸಹಕಾರದೊಂದಿಗೆ ಮಹಿಳೆಗೆ ಯಾವುದೇ ಪ್ರಾಣಾಪಾಯವಾಗದ ರೀತಿಯಲ್ಲಿ ಆಪರೇಷನ್ ಮೂಲಕ ಗೆಡ್ಡೆ ಹೊರತೆಗೆದ ಸರ್ಕಾರಿ ವೈದ್ಯರು ಹಾಗೂ ಸಿಬ್ಬಂದಿಗೆ ನಾಗರಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ನಾನು ಸ್ತ್ರೀರೋಗ ತಜ್ಞ ತುರುವೇಕೆರೆ ಜನರಲ್ ಹಾಸ್ಪಿಟಲ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಸಂತಲಕ್ಷ್ಮಿ ಅಂತ ಪೇಷಂಟ್ ಬಂದರು. ಒಂದು ವಾರದ ಮುಂಚೆ ತುಂಬ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳಿ ಬಂದಿದ್ರು. ನಮ್ಮ ಹತ್ರ ತುಂಬ ಅಬ್ಡಾಮಿನಲ್ ಡಿಸ್ಕಂಫರ್ಟ್, ಹೊಟ್ಟೆ ಎಲ್ಲ ತುಂಬ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಯಿತು ಗರ್ಭಕೋಶದಲ್ಲಿ ದೊಡ್ಡ ಗಡ್ಡೆ ಇದೆ ಅಂತ ಹೇಳಿ. ಸ್ಕ್ಯಾನಿಂಗಲ್ಲೂ ಕೂಡ ದೊಡ್ಡ ಗಡ್ಡೆ ಇದೆ ಅಂತ ಹೇಳಿದ್ರು. ಎಮರ್ಜೆನ್ಸಿಯಾಗಿ ಆಪರೇಷನ್ ಮಾಡಿ ಗರ್ಭಕೋಶನ ಹೊರಗಡೆ ತೆಗೆದಿದ್ದು ಹಿಸ್ಟೆಕ್ಟಮಿ ಅಂತ, ಅದು ಟೆಕ್ನಿಕಲ್ ಆಗಿ ಹೇಳುವಂಥದ್ದು. ತೆಗೆದ್ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ದೊಡ್ಡ ಗಡ್ಡೆಗಳಿದ್ವು. 3 ಗಡ್ಡೆ ಇದ್ವು. ಸುಮಾರು 2 ಕೆಜಿಯಷ್ಟು ತೂಕದಷ್ಟು ಇತ್ತು. ಸಕ್ಸಸ್ಫುಲಿ ಎಲ್ಲ ಚೆನ್ನಾಗಿ ಆಯಿತು. ಇದಕ್ಕೆ ಅನಸ್ಥೆಟಿಸ್ಟು ಡಾಕ್ಟರ್ ನಾಗರಾಜ್ ಅವರು ಮತ್ತು ಸ್ಟಾಫ್ ನರ್ಸ್ ಆದ ಪುನೀತ್ ಅವರು, ಇವರು ಭಾರತಿ ಸಿಸ್ಟರ್ ಅವರು, ಮತ್ತು ನಮ್ಮ ಗ್ರೂಪ್ ಡಿ ಆದ ಬಸಪ್ಪ ಅವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಇದು ಒಂದು ತಂಡವಾಗಿ ಇದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಆಯಿತು. ಈಗ ವಸಂತಲಕ್ಷ್ಮಿಯವರು ಕೂಡ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಏನು ಆಗಲಿಲ್ಲ. ಈ ಥರ ತಾಲೂಕು ಆಸ್ಪತ್ರೆಗಳಲ್ಲಿ ಈ ಥರ ದೊಡ್ಡ ಆಪರೇಷನ್ಗಳು ಅಂದರೆ ಇಷ್ಟು ದೊಡ್ಡ ಗಡ್ಡೆಗಳನ್ನ ಇರುವಂಥ ಆಪರೇಷನ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೂ ಕೂಡ ಎಲ್ಲರ ಸಹಕಾರದಿಂದ ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯಿಂದ ಸಹಕಾರ ಆಗಿದೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೊಟ್ಟೆ ನೋವಿನಿಂದ ಸುಮಾರು ದಿನಗಳಿಂದ ನರಳುತ್ತಿದ್ದ ನನಗೆ ಸ್ತ್ರೀರೋಗ ತಜ್ಞರಾದ ಡಾ ಹರೀಶ್ ರವರು ಯಾವುದೇ ರೀತಿ ತೊಂದರೆಯಾಗದೆ ಆಪರೇಷನ್ ಮಾಡಿ ನನಗೆ ಪುನರ್ಜನ್ಮ ನೀಡಿದ ಅವರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಚಿರಋಣಿಯಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ಸೋಮೇನಹಳ್ಳಿ ಅದೇ ಗ್ಯಾಸ್ಟ್ರಿಕ್ ಆಯ್ತಾ ಅಂತ ಯಾವಾಗಲೂ ಮಾತಾಡಂಗಿವೆ. ಆಮೇಲೆ ಇದು ಒಂದ್ ದಿವಸ ಜಾಸ್ತಿ ಆಯ್ತು. ಆಗದ್ ಬಂದು ತೋರ್ದೆ, ಆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಹಿಂಗೆ ಗೆಡ್ಡೆ ಐತೆ ಅಂತ ಹೇಳಿದ್ರು. ಈಗ ಆಪರೇಷನ್ ಮಾಡಿದ್ರೆ ಹೇಗನ್ಸುತ್ತೆ ಈಗ ನಿಮ್ಗೆ? ಪರವಾಗಿಲ್ಲ. ಡಾಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಡಾಕ್ಟ್ರು ಒಳ್ಳೆ ಡಾಕ್ಟ್ರು, ಸದ್ಯ ಒಳ್ಳೆ ಮಾಡಿಕೊಟ್ಟಾರೆ, ಒಳ್ಳೆಯವರು. ಎಷ್ಟು ಏಜ್ ನಿಮ್ಗೆ ಈಗ? 40 ಆಗಿರ್ಬೇಕು ಸರ್. ಹೌದಾ? ಮಕ್ಳು ಎಷ್ಟು ಜನ? ಇಬ್ಬರವ್ರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಸಹ ಮಾನವೀಯತೆ ಹೊಂದಿರುವ ನುರಿತ ವೈದ್ಯರಿಂದ ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ಲಭಿಸಿದೆ ಎಂಬುದಕ್ಕೆ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆ ಸಾಕ್ಷಿಯಾಗಲಿದೆ. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD, ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.